ಗೆಲುವು ಸೋಲು ಎವ್ರಿ ಡೇ ಆಗಲೇಬೇಕು. ಸೋಲು ಜಾಸ್ತಿ ಇದ್ದಷ್ಟು ಮೆಚುರಿಟಿ ಜಾಸ್ತಿ, ಗೆಲುವು ಜಾಸ್ತಿ ಇದ್ದಷ್ಟು ಅಹಂಕಾರ ಜಾಸ್ತಿ. ಮೊದಲನೇ ಮಾಹಿತಿಗೆ ಭಯ ಬೀಳ್ಬೇಡಿ, ಎರಡನೇ ಮಾಹಿತಿ ತಗೊಳ್ಳಿ, ಮೂರನೇ ಮಾಹಿತಿ ತಗೊಳ್ಳಿ. ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಆದರೆ ಬದುಕುವ ಸಾಧ್ಯತೆಗಳು 99%. ಮನೆ ಮುಂದೆ ಬ್ಯಾರಿಕೇಡ್ಸ್ ಹಾಕ್ತಾ ಇದ್ರು, ಹೊರಗೆ ಯಾರು ಬರಲ್ಲ. ಏನೋ ಕೊರೋನಾ ರಸ್ತೆಯಲ್ಲಿ ಬಂದು ನಮಗೆ ಬಾಗಿಲು ತಟ್ಟಿ ಬರೋ ಹಂಗೆ ಕಿಟಕಿ ಮುಖಾಂತರ ಬರಲ್ವಾ? ಅವನಿಗೆ ಭಯ ಜಾಸ್ತಿ, ಸಣ್ಣ ಸಣ್ಣ ವಿಷಯಗಳಿಗೂ ಭಯ ಜಾಸ್ತಿ. ಅವನಿಗೆ ಕೊರೋನಾ ಬಂತು, ಬದುಕಲ್ವೇನೋ ಅಂತ ಸತ್ತೋದು. ನಾವು ಸಾಯ್ತಾ ಇರೋದು ಕ್ಯಾನ್ಸರಿಂದನೋ ಹಾರ್ಟ್ ಅಟ್ಯಾಕಿಂದ ಅಲ್ಲ, ಅದರ ಬಗ್ಗೆ ನಾವು ತಿಳ್ಕೊಂಡಿರುವಂಥ ತಪ್ಪು ಗ್ರಹಿಕೆಗಳಿಂದ. ನಮಗೆ ಮಾಹಿತಿಗಳು ಈಗ ಯಾಕೆ ಯೂಟ್ಯೂಬ್ಗಳು ಬಂದಿದೆ, ಬೇಕಾದಷ್ಟು ಪಿಕ್ಚರ್ಗಳು ಬಂದಿದೆ ಅಂತಂದ್ರೆ ಈ ಮಾಹಿತಿಗಳನ್ನ ತಗೊಳ್ಳಿ ಅಂತ. ಎಷ್ಟೋ ಪಿಕ್ಚರ್ಗಳಲ್ಲಿ ನಾವು ನೋಡಿದೀವಿ, ಬಂಧನ ಫಿಲ್ಮ್ ಅಲ್ಲಿ ನೋಡಿದೀವಿ. ಅವ್ನು ಚೆನ್ನಾಗಿದ್ದಪ್ಪ, ಅವನು ಕ್ಯಾನ್ಸರ್ ಬರುತ್ತಪ್ಪ, ಇನ್ನು ರಕ್ತ ಕರ್ಕೊಂಡು ಸಾಯ್ತಾನಪ್ಪ ಅಂದ್ರೆ ಹೀರೋ ಆದ್ರೂ ಕೂಡ ಅವನಿಗೂ ಒಂದು ಸಾವಿದೆ. ಪುನೀತನ್ನ ನಾವು ಎದುರುಗಡೆ ನೋಡಿದೀವಿ, ರಾಜ್ಕುಮಾರ್ನ ನೋಡಿದೀವಿ, ವಿಷ್ಣುವರ್ಧನ್ನ ನೋಡಿದೀವಿ, ಸುಶಾಂತ್ ಸಿಂಗ್ನ ನೋಡಿದೀವಿ. ಹೀಗೆ ಬೇಕಾದಷ್ಟು ಜನ ನಾವು ನೋಡಿದೀವಿ. ಬೇಕಾದಷ್ಟು ಜನ ಈ ಸಾವಿನ ದವಡೆಯಿಂದ ಹೊರಗೆ ಬಂದವ್ರನ್ನು ನೋಡಿದೀವಿ. ಯುವರಾಜ್ ಸಿಂಗ್ ನೋಡಿದೀವಿ, ಸೊನಾಲಿ ಬೇಂದ್ರೆ ನೋಡಿದೀವಿ, ಮಹಿಮಾ ಚೌಧರಿ ನೋಡಿದೀವಿ. ಅಂದ್ರೆ ಟ್ರಮೆಂಡಸ್ ವಿಲ್ ಪವರ್ ಇದೆ. ಅಂದ್ರೆ ಬದುಕಿ ಇದೆ ಅಂತ ಆಯ್ತು ಅಲ್ವಾ? ಆ ವಿಲ್ ಪವರ್ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆ ವಿಲ್ ಪವರ್ ಬೆಳೆಸ್ಕೊಳ್ಳಿ, ಅದರ ಜೊತೆಗೆ ಒಂದ್ ಸ್ವಲ್ಪ ಅನಾಲಿಸಿಸ್ ಪವರ್ ಬೆಳೆಸ್ಕೊಳ್ಳಿ. ಮೊದಲನೇ ಮಾಹಿತಿಗೆ ಭಯ ಬೀಳ್ಬೇಡಿ, ಎರಡನೇ ಮಾಹಿತಿ ತಗೊಳ್ಳಿ, ಮೂರನೇ ಮಾಹಿತಿ ತಗೊಳ್ಳಿ. ಒಂದ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಆದರೆ ಬದುಕುವ ಸಾಧ್ಯತೆಗಳು 99%. ಸಾಯುವ ಸಾಧ್ಯತೆಗಳು 1%. ನಾವು ಸಾಯ್ತಾ ಇರೋದು ಕ್ಯಾನ್ಸರ್ ಇಂದನೋ ಹಾರ್ಟ್ ಅಟ್ಯಾಕ್ ಇಂದ ಅಲ್ಲ, ಅದರ ಬಗ್ಗೆ ನಾವು ತಿಳ್ಕೊಂಡಿರುವಂತ ತಪ್ಪು ಗ್ರಹಿಕೆಗಳಿಂದ, ತಪ್ಪು ಮಾಹಿತಿಗಳಿಂದ. ನಾವೇನೋ ಹಾಕೊಂಡ್ಬಿಟ್ಟಿದೀವಿ, ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಸತ್ತೋದ್ರಂತೆ. ಕೊರೋನಾ ಎಲ್ಲರೂ ಹೇಳ್ತಾ ಇದ್ರು ಅವ್ರು ಮುಟ್ಟಿದ್ರೆ ಸತ್ತೋಗ್ತಾರೆ ಅಂತ. ನಮ್ಮಲ್ಲಿ ಎಂತ ಪಿಡುಗು ತಂದಿಟ್ಟು ಬಿಟ್ಟಿದ್ರು ಅಂದ್ರೆ ಮನೆ ಮುಂದೆ ಬ್ಯಾರಿಕೇಡ್ಸ್ ಹಾಕ್ತಾ ಇದ್ರು, ಹೊರಗೆ ಯಾರು ಬರಲ್ಲ. ಏನೋ ಕೊರೋನಾ ರಸ್ತೆಯಲ್ಲಿ ಬಂದು ನಮ್ಗೆ ಬಾಗಿಲು ತಟ್ಟಿ ಬರೋ ಹಂಗೆ ಕಿಟಕಿ ಮುಖಾಂತರ ಬರಲ್ವಾ? ಅಷ್ಟು ಭಯ. ನಾನೇನ್ ಮಾಡ್ತಾ ಇದ್ದೆ ಹೇಳಿ? ಕರೋನಾ ಪೇಷಂಟ್ಸ್ ಜೊತೆಗೆ ಅವ್ರ ಕೈ ಹಿಡ್ಕೊಂಡು ಬಿಟ್ಟು ಕರ್ಕೊಂಡ್ ಮನೆಗ್ ಬಂದು ಅವ್ರನ್ನ ಮುಟ್ಟಿ ಸವರಿ. ಧೈರ್ಯ ಬೇಡವಾ ನಮ್ಗೆ ಬದುಕೋಕೆ? ಯಾರೋ ನನ್ನನ್ನ ಆಲ್ ಇಂಡಿಯಾ ರೇಡಿಯೋಲ್ಲ ಇಂಟರ್ವ್ಯೂ ಮಾಡಿದ್ರು, ಹೀಗೆಲ್ಲ ಮಾಡ್ತಾ ಇದ್ದೀರಾ, ಪರವಾಗಿಲ್ವಾ, ನಿಮ್ಮ ಆರೋಗ್ಯ ಕೆಡಲ್ವಾ, ನಿಮ್ಗೇನು ಆಗಲ್ವಾ ಅಂತ. ನನ್ ಮನೇಲಿದ್ರು ಇಷ್ಟೇ ಆಗತ್ತೆ, ಭಯದಲ್ಲಿ ಯಾಕೆ ಬದುಕಿರ್ಲಿ, ಹೊರಗಡೆ ಹೋಗಿ ಒಂದಷ್ಟು ಸೇವೆ ಮಾಡ್ತೀನಿ ಅಂತಂದೆ. ಸೊ ಆ ಧೈರ್ಯ ನನ್ನನ್ನು ಬದುಕಿಸ್ತು. ಬಹುಶಃ ನಂಗೇನು ಆಗ್ಲೇ ಇಲ್ಲ, ಕೊರೋನಾ ಟೈಮಲ್ಲಿ ಏನೂ ಆಗ್ಲೇ ಇಲ್ಲ. ಆದ್ರೆ ನನ್ನ ಸ್ನೇಹಿತ ಬೆಂಗಳೂರಿನಲ್ಲಿ ವೆಂಕಟೇಶ್ ಅಂತ ಇದ್ದ, ಅವನಿಗೆ ಭಯ ಜಾಸ್ತಿ, ಸಣ್ಣ ಸಣ್ಣ ವಿಷಯಗಳಿಗೂ ಭಯ ಜಾಸ್ತಿ. ಅವನಿಗೆ ಕೊರೋನಾ ಬಂತು, ಬದುಕಲ್ವೇನೋ ಅಂತ ಸತ್ತೋದ, ಬದುಕೋದೇ ಇಲ್ವೇನೋ ಅಂತ ಸತ್ತೋದು. ನಮ್ಗೆ ಇದು ಬರೀ ನಾನು ಮೆಡಿಕಲ್ ವಿಷಯದಲ್ಲಿ ಹೇಳ್ತಾ ಇಲ್ಲ, ಇದೆಲ್ಲ ಎಮೋಷನ್ಸ್. ಯಾವ್ದೋ ಒಂದು ಕೋರ್ಟ್ ನೋಟಿಸ್ ಬರುತ್ತೆ, ಪೊಲೀಸ್ ಅವ್ರು ಬರ್ತಾರೆ, ಅವ್ರ ಇನ್ವಿಟೇಷನ್ ಕೊಡಕ್ ಬಂದಿರ್ಬೋದಪ್ಪ, ಅಥವಾ ಯಾವ್ದೋ ಒಂದು ಪ್ರೋಗ್ರಾಮ್ಗೆ ಚಂದ ಕೇಳಕ್ ಬಂದಿರ್ಬೋದಪ್ಪ. ಪೊಲೀಸ್ ಅವ್ರು ಬಂದಿದ್ದಾರೆ ನಿಮ್ಮ ಆಫೀಸ್ ಹತ್ರ, 8 ಜನ ಇದ್ದಾರೆ, ಭಯ ಬಿದ್ದು ಬಿಡ್ತೀವಿ. ಕೋರ್ಟ್ ನೋಟಿಸ್ ಬಂದಿದೆ, ಭಯ ಬಿದ್ದು ಬಿಡ್ತೀವಿ. ಕೋರ್ಟ್ ನೋಟಿಸ್ ಯಾವ್ದೋ ನಂಗೆ ಆಸ್ತಿ ಬರುವಂತದ್ದು ಹೇಳಕ್ ಬಂದಿರ್ಬೋದಪ್ಪ, ಕ್ಲೈಮ್ ಮಾಡಿ ಅಂತ ಹೇಳಕ್ ಬಂದಿರ್ಬೋದಪ್ಪ. ಇವತ್ತು ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಅಂತ ಈ ಎಪಿಸೋಡ್ ಮುಖಾಂತರ ಹೇಳಕ್ ಹೊರಟಿದ್ದೀನಿ. ಅದು ಮೆಡಿಕಲ್ಲೇ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಸರ್ಕಾರದಿಂದ ಯಾವ್ದೋ ಪೆನಾಲ್ಟಿ ಆಗಿರ್ಬೋದು, ಆಗ್ಲಿ ಬಿಡಿ. ನನ್ನ ಫ್ರೆಂಡ್ ಒಬ್ರು ಹೇಳೋರು, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬಿಡುತ್ತೆ ಅಂತಂದ್ರೆ ಎಲ್ರು ಭಯ ಬೀಳ್ತಾರೆ. ಭಯ ಬೀಳುವ ಅವಶ್ಯಕತೆ ಇಲ್ಲ. ಅವ್ರದ್ದು ಒಂದಷ್ಟು ಲಾ ಇದೆ, ಅಂದ್ರೆ ಒಂದಷ್ಟು ಆಕ್ಟ್ಗಳು, ಇಷ್ಟು ಲಾ ಅಂತ ಇದೆ, ಇಷ್ಟು ಸೆಕ್ಷನ್ಗಳು ಅಂತ ಇದೆ. ಅಷ್ಟು ಸೆಕ್ಷನ್ ಒಳಗಡೆ ಅಷ್ಟೆಲ್ಲ ನಿಮ್ಮನ್ನ ಟ್ರಯಲ್ ಮಾಡ್ಬೇಕು. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಹೆದರಿಕೆ ಯಾಕೆ? ದುಡ್ಡು ತಗೊಂಡೋಗ್ಬಿಡ್ತಾರೆ, ಡಾಕ್ಯುಮೆಂಟ್ ತಗೊಂಡೋಗ್ಬಿಡ್ತಾರೆ, ಹೋಗ್ಲಿ ಬಿಡಿ, ವಾಪಸ್ ಬರ್ತದೆ ಅಲ್ವಾ? ಇಷ್ಟು ಸಿಂಪಲ್ ಅಲ್ವಾ ಲೈಫ್? ಈಗ ಹೇಳಿ, ಲೈಫ್ ಇಸ್ ಬ್ಯೂಟಿಫುಲ್. ಹೆಂಗೆ? ಇಫ್ ವಿ ಆರ್ ಪ್ರಿಪೇರ್ಡ್. ಅದು ಏನಾದ್ರೂ ಆಗ್ಲಿ, ನಂಗೆ ಕ್ಯಾನ್ಸರ್ ಬಂದಿದೆ, ನಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಗೊತ್ತಾಗಿದೆ. ಮೊನ್ನೆ PUC ರಿಸಲ್ಟ್ ಬಂದಾಗ ಎಷ್ಟು ಮಕ್ಳ, ನಾನೊಂದು ನ್ಯೂಸ್ ರಿಪೋರ್ಟ್ ಅಲ್ಲೂ ನೋಡಿದೆ, ಆ ಹುಡುಗಿ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ? ಭಯ. ಒಂದು ಪೇರೆಂಟ್ಸ್ ಹುಟ್ಟಿಸಿರ್ಬೋದು, ಅಥವಾ ಅವಳಿಗೆ ಭಯ ಆಗಿರ್ಬೋದು, ಅಥವಾ ಸಮಾಜ ಭಯ ಬೀಳಿಸಿರ್ಬೋದು. ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ದ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಯಾರು ಗೊತ್ತಾ? ಫೇಲ್ ಆದವರು.
ಯಾಕೆಂದ್ರೆ ಅವ್ರಿಗೆ ಫೇಲಿನ ಅನುಭವ ಇದೆ. ಪದೇ 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 ಫೇಲ್ ಆಗಿ ಅವ್ರಿಗೆ ಸಕ್ಸಸ್ ಹಿಡಿತ ಜಾಸ್ತಿ ಇದೆ. ಸಕ್ಸಸ್ ಬರ್ತಾ ಇರುತ್ತಲ್ಲ, ಒಂದ್ ಫೇಲ್ ಆದ್ರೆ ಡಿಮಾರಲೈಸ್ ಆಗ್ಬಿಡ್ತಾರೆ, ಕುಸ್ತೋಗ್ಬಿಡ್ತಾರೆ. 99 ಬರ್ತಾ ಇದೆ, ಕಂಟಿನ್ಯೂಸ್ ಆಗಿ 99 ಬರ್ತಾ ಇದೆ. 98 ಬಂದ್ರೆ ತಡ್ಕೊಳಕ್ ಆಗಲ್ಲ. ಆದ್ರೆ ಫೇಲ್ ಆಗ್ತಾ ಇರೋ 47 ಬಂದವನು 46 ಬಂತಂದ್ರೆ ಅವನು ಬೇಜಾರಾಗಲ್ಲ. 35 ಬಂತು ಬೇಜಾರಾಗಲ್ಲ. ಅವನು ಹೇಳ್ತಾನೆ ನಾನು ಪಾಸ್ ಆಗಿದ್ದೀನಲ್ವಾ. ಅದೊಂದು ತಮಿಳು ಫಿಲ್ಮ್ ಅಲ್ಲಿ ಹೇಳ್ತಾನೆ, ನೀನು 10th ಫೇಲ್ ಅಣ್ಣೆ, ನಾನು 7th ಪಾಸ್. ನೀನ್ 10th ಫೇಲು, ನಾನು 7th ಪಾಸು, ಯಾವ್ದು ದೊಡ್ಡದು ಹೇಳು ಅಂತ. ಪಾಸ್ ಆಗಿರೋದು ದೊಡ್ಡದು ಅಂತ ಅವ್ನು ಹೇಳ್ತಾ ಇದ್ದಾನೆ. ಈ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಾಗ ಅವ್ರಿಗೆ ಪ್ರೈಸ್ ಕೊಡೋದಕ್ಕೆ ನಿಲ್ಸಿರ್ತಾರಲ್ಲ, ಫಸ್ಟ್ ಮೇಲ್ಗಡೆ, ಎರಡನೇದು ಈ ಕಡೆ, ಮೂರನೇದು ಈ ಕಡೆ. ಮೊದಲನೇವನು ಹೇಳ್ತಾನೆ ನಾನು ಫಸ್ಟ್ ಅಂತಾನೆ, ಎರಡನೇವನ್ ಹೇಳ್ತಾನೆ ಅಯ್ಯೋ ನಾನ್ ಸೆಕೆಂಡ್ ಅಂತ. ಮೂರನೇ ಅವ್ನ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ನೀವಿಬ್ರು ಸೇರಿದ್ರಲ್ವಾ ನಾನು ಅಂತ, 2 and 1 ಬಂದ್ರಲ್ವಾ ನಾನು, ಸೊ ಐ ಆಮ್ ಗ್ರೇಟ್ ಅಂತಾನೆ. ಆ ಮನಸ್ಥಿತಿ ಬೇಕು. ಬ್ಯೂಟಿಫುಲ್. ಚೆಸ್ ಆಡ್ತಾ ಇರ್ತಾರೆ, ಇಬ್ರು ಚೆನ್ನಾಗ್ ಆಡ್ತಾ ಇರ್ತಾರೆ, ಒಬ್ಬನು ಗೊತ್ತಾಗತ್ತೆ ನಾನು ಸೋತೋಗ್ತೀನಿ ಅಂತ. ಅವನು ಮೈಂಡ್ ನ ಸಖತ್ ಬ್ಯೂಟಿಫುಲ್ ಮಾಡ್ಕೋತಾನೆ. ಎಷ್ಟ್ ಚೆನ್ನಾಗ್ ಆಡ್ತಾ ಇದ್ದಾನಲ್ವಾ ಎದುರುಗಡೆ ಅವನು ಅಂತ ಅಪ್ರಿಶಿಯೇಟ್ ಮಾಡಕ್ ಶುರು ಮಾಡ್ತಾನೆ. ತಾನ್ ಸೋತಿದ್ರ ಬಗ್ಗೆ ಅವ್ನು ಯೋಚನೆ ಮಾಡಕ್ ಹೋಗಲ್ಲ, ಆದ್ರೆ ಅವ್ನು ಎಷ್ಟ್ ಚೆನ್ನಾಗ್ ಆಡ್ತಾ ಇದ್ದಾನಲ್ವಾ, ಎದ್ ನಿಂತ್ಕೊಂಡು ಕಂಗ್ರಾಚುಲೇಟ್ ಮಾಡ್ತಾನೆ, ಬೊಂಬಾಟ ಆಡ್ದೆ ಕಣೋ ನೀನು ಅಂತ. ಫಸ್ಟ್ ಬಂದಲ್ಲ, ಯಾರು ಗೆದ್ನಲ್ಲ ಅವನು ಇವನ್ಗೆ ಸರೆಂಡರ್ ಆಗ್ತಾನೆ, ಥ್ಯಾಂಕ್ ಯು ಅಂತಾನೆ. ಗೆದ್ದವ್ರು ಯಾರಲ್ಲಿ, ಫಸ್ಟಾ ಸೆಕೆಂಡಾ? ಸೆಕೆಂಡೇ ಫಸ್ಟ್ ಆದಂಗ ಆಯ್ತು ಅಷ್ಟೇ. ನಮ್ ಲೈಫ್ ಕೂಡ ಹೀಗೆ ಸಣ್ಣ ಸಣ್ಣ ವಿಷಯಗಳು ಇದಾಗ್ಬಾರ್ದು, ಚಂಚಲ ಆಗ್ಬಾರ್ದು, ಭಯ ಬೀಳ್ಬಾರ್ದು. ಎಕ್ಸಾಮ್ ಅಲ್ಲಿ ಸೋತ್ರೆ ಏನೋ, ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಸೋತ್ರೆ ಏನು, ಬಿಸ್ನೆಸ್ ಅಲ್ಲಿ ಸೋತ್ರೆ ಏನು, ಸೋ ವಾಟ್, ಬದುಕಿಲ್ವಾ, ಇನ್ನೊಂದಷ್ಟು ದಿನ ಬದುಕಲ್ವಾ, ಇನ್ನೊಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ. ಲಕ್ಷ ಇದ್ದಾಗ 1,00,000 ತರ ಬದುಕ್ತಿವಿ, 1,000 ಇದ್ದಾಗ 1,000 ತರ ಬದುಕ್ತಿವಿ, 100 ಇದ್ದಾಗ 100 ತರ ಬದುಕ್ತಿವಿ, ಅಷ್ಟೇ ಅಲ್ವಾ. ಈಗ ನಾನು ಚೆನ್ನಾಗಿದ್ದೀನಿ, ಇದ್ದಕ್ಕಿದ್ದಂಗೆ ನನ್ನ ಬಿಸ್ನೆಸ್ ಪೂರ್ತಿ ಲಾಸ್ ಆಯ್ತಪ್ಪ, ದೊಡ್ಡ ಮನೆ ಇದೆ ಮಾರ್ತೀನಿ, ಬರ್ತೀನಿ, ಚಿಕ್ಕ ಮನೆಗೆ ಬರ್ತೀನಿ, ಒಂದ್ ಬಾಡಿಗೆ ಮನೇಲಿ ಇರ್ತೀನಿ, ಸಿಂಗಲ್ ಬೆಡ್ರೂಮ್ ಬರ್ತೀನಿ, ಮತ್ತೋಗ್ತೀನಿ ಅಲ್ಲಿಗೆ. ಈಗ ನಂಗೆ ಅಲ್ಲಿದ್ದಾಗ್ಲೂ ತುಂಬಾ ದೊಡ್ಡ ಮನೇಲಿ ಇದ್ದೀನಿ, ಗರ್ವ ಇರಲ್ಲ. ತುಂಬಾ ಚಿಕ್ಕ ಮನೆಗೆ ಬಂದಿದ್ದೀನಿ, ಬೇಜಾರಿರಲ್ಲ. ಎಷ್ಟು ಜನ ನಾವು ರಾಜರನ್ನ ನೋಡಿಲ್ಲ, ಗೆದ್ಕೊಂಡ್ ಬಂದಿರುವಂತಹ ರಾಜರು ಸೋತೋಗಿದ್ದಾರೆ ಬ್ರಿಟಿಷ್ ಎದುರುಗಡೆ, ಆದ್ರೆ ಹೊಡೆದಾಡಿ ಆಡಿ ಮತ್ ಗೆದ್ದಿದ್ದಾರೆ, ಅವ್ರನ್ನೇ ಗೆದ್ದಿದ್ದಾರೆ. ಮೊಘಲರ ವಿರುದ್ಧ ಗೆದ್ದಿದ್ದಾರೆ, ಬ್ರಿಟಿಷರ ವಿರುದ್ಧ ಗೆದ್ದಿದ್ದಾರೆ, ಸೋತಿದ್ದಾರೆ, ಗೆದ್ದಿದ್ದಾರೆ. ಗೆಲುವು ಸೋಲು ಎವ್ರಿ ಡೇ ಆಗ್ಲೇಬೇಕು. ಸೋಲು ಜಾಸ್ತಿ ಇದ್ದಷ್ಟು ಮೆಚುರಿಟಿ ಜಾಸ್ತಿ, ಗೆಲುವು ಜಾಸ್ತಿ ಇದ್ದಷ್ಟು ಅಹಂಕಾರ ಜಾಸ್ತಿ. ಸೋಲು ಗೆಲುವು ಎರಡೂ ಬೇಕು ನಮ್ಗೆ, ಫ್ರೀಕ್ವೆಂಟ್ ಆಗಿ. ಈ ಎರಡು ಎಲ್ಲಿದೆ, ಇಲ್ಲಿ ಒಂದೇ ಒಂದ್ ಕಡೆ ಇದೆ. ದಿಸ್ ಈಸ್ ದ ಪವರ್ ಸೆಂಟರ್. ಈ ಪವರ್ ಸೆಂಟರ್ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗಿರತ್ತೆ. ನಾನ್ ಸೋತಿಲ್ಲಪ್ಪ, ನಾನ್ ಸತ್ತಿಲ್ಲಪ್ಪ, ನಾನ್ ಸಂಘರ್ಷದಲ್ಲಿದ್ದೀನಿ. ಸಂಘರ್ಷದ ಮೆಂಟಾಲಿಟಿ ಬೆಳೆಸ್ಕೊಳ್ಳಿ ಅಂತ ಈ ಎಪಿಸೋಡ್, ಈ ಚಾನೆಲ್ ಮುಖಾಂತರ ನಾ ಹೇಳ್ತಾ ಇದ್ದೀನಿ. ಸಂಘರ್ಷವೇ ನಮ್ ಜೀವನ. ಬ್ಯೂಟಿಫುಲ್ ಸರ್. ಇಷ್ಟು ದಿನ 4M ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬದುಕುವಾಗ ಬದುಕಿನ ಪ್ರಾಸೆಸ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕೆ ಏನ್ ಬೇಕು ಅಂತ ಹೇಳ್ತಾ ಇದ್ವಿ. ಇವತ್ತು ಜೀವಂತ ಇರಬೇಕು ಅನ್ನೋದಕ್ಕೆ ಏನ್ ಅಂಶಗಳನ್ನ ಅಥವಾ ಯಾವ ರೀತಿ ನಮ್ಮ ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಬದುಕಿದ್ದಾಗ ಸಾಧನೆ, ಬದುಕಿದ್ರೆ ಮಾತ್ರ ಎಲ್ಲವೂ ಸಾಧ್ಯ. ಸೊ ಆ ಜೀವಂತವಾಗಿರೋದಕ್ಕೆ ಏನ್ ಬೇಕೋ ಆ ತುಂಬಾ ಇಂಪಾರ್ಟೆಂಟ್ ಅಂಶ ಹೇಳಿದಿರಿ. ಈಗ ನೀವು ನಮ್ಮ ಎಲ್ಲ ವ್ಯೂವರ್ಸ್ ಒಳ್ಳೊಳ್ಳೆ ವ್ಯೂಸ್ ಕೊಡ್ತಾ ಇದ್ದಾರೆ, ಒಳ್ಳೆ ರಿಪೋರ್ಟ್ಸ್ ಕೊಡ್ತಾ ಇದ್ದಾರೆ. ಅದ್ರಲ್ಲಿ ನೆಗೆಟಿವ್ ರಿಪೋರ್ಟ್ಸ್ ನಾನು ಬಹಳ ಖುಷಿಯಾಗಿ ತಗೋತೀನಿ. ಅದಕ್ಕೆ ನಾವು ಸರಿ ಮಾಡೋಣ. ಈ ಎಪಿಸೋಡ್ ಇಲ್ಲಿಗೆ ನಿಲ್ಬಾರದು. ನಾನು ಹೇಳ್ತಾ ಇರೋದು ಬರೀ ಈಗ ಒಂದ್ ಮೆಡಿಕಲ್ ಹೇಳಿದೆ, ಒಂದೆರಡು ಬೇರೆ ಬೇರೆ ಇನ್ಸ್ಟೆನ್ಸಸ್ ಹೇಳಿದೆ, 100 ಇನ್ಸ್ಟೆನ್ಸಸ್ ತಗೊಂಡ್ಬರೋಣ. ಕುಗ್ಗುಬೇಡಿ ಅನ್ನೋ ಅಸ್ಟ್ರಾಲಜಿಕಲ್ ಇನ್ಸ್ಟೆನ್ಸಸ್ ತಗೊಂಡ್ಬರೋಣ. ಇವ್ರು ಸತ್ತೋಗ್ತಾರೆ ಅಂದಿರೋರು ಬದುಕಿದ್ದಾರೆ, ಈ ವಾಸ್ತು ಚೆನ್ನಾಗಿಲ್ಲ ಅಂದವರು ತುಂಬಾ ಚೆನ್ನಾಗಿದ್ದಾರೆ. ಇವ್ರನ್ನೆಲ್ಲ ನಾನು ಕೇಸಸ್ ತಿಳಿಸ್ತಾ ಇರ್ತೀನಿ. ಖಂಡಿತ ತುಂಬಾ ಇಂಪಾರ್ಟೆಂಟ್. ಏನಾಗ್ಬೇಕು ಅವೆಲ್ಲ ಉಂಟು ಸಬ್ಜೆಕ್ಟ್, ಆದ್ರೆ ಅದಕ್ಕಿಂತ ಮೀರಿದ್ದು ನಮ್ಮ ಮನಸ್ಸು. ಹೌದು, ಬ್ರೂಸ್ಲಿ ಮೇಲ್ಗಡೆಯಿಂದ ಬಿದೋಗ್ತಾನೆ, 2 ಫ್ಲೋರ್ ಇಂದ ಬಿದೋಗ್ತಾನೆ. ಅವ್ನು ಹೇಳ್ತಾರೆ ನಿನಗಿನ್ ಪ್ರಾಕ್ಟೀಸ್ ಮಾಡಕ್ ಸಾಧ್ಯವೇ ಇಲ್ಲ ಅಂತಾನೆ. ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಬೆನ್ನು ಮಲಗ್ಬಿಟ್ಟಿದೆ, ಹೊಡೆದೋಗಿದೆ, ಬೆನ್ನುಗಳ ಮೂಳೆಗಳೆಲ್ಲ ಪೀಸ್ ಆಗೋಗಿದೆ, ಜೋಡಿಸ್ತಾರೆ, 3 ತಿಂಗಳು ರೆಸ್ಟ್ ಅಲ್ಲಿ ಇರ್ಬೇಕು ಅಂತಾರೆ. ಅವ್ನು ಹೇಳ್ತಾನೆ ನನ್ಗೆ ಬೆನ್ನಷ್ಟೇ ಅಲ್ಲಿ ಇರೋದು, ಕೈ ಕಾಲ್ ಫ್ರೀ ಇದೆಯಲ್ಲ ಅದ್ರಲ್ಲಿ ಮಾಡ್ತೀನಿ ಅಂತಾನೆ. ಅದು ಮನಸ್ಥಿತಿ. ಕುಗ್ಗುವಿಕೆಯ ಮನಸ್ಥಿತಿ ನಮ್ ಯಾರಿಗೂ ಬೇಡ. ಹಿಗ್ಗುವಿಕೆಯ ಮನಸ್ಥಿತಿ, ಸಂಘರ್ಷದ ಮನಸ್ಥಿತಿ ರೆಡಿ ಆಗಿ
ಆ ಸಂಘರ್ಷವೇ ನಮ್ ಜೀವನ. ಬ್ಯೂಟಿಫುಲ್. ಈ ತರ ನೂರಾರು ಇನ್ಸ್ಟೆನ್ಸಸ್ ಹೇಳೋಣ. ಇದ್ರಲ್ಲಿ ಏನೋ ನನಗೆ ದೊಡ್ಡಸ್ತಿಕೆ ಏನಿಲ್ಲ ಇದನ್ನೆಲ್ಲ ಹೇಳ್ಬೇಕು ಅಂದ್ರೆ. ಆದ್ರೆ ಇದನ್ನ ನೋಡ್ತಾ ಇರೋರು ನಂಗೆ ಆ ಫೀಡ್ಬ್ಯಾಕ್ಸ್ ಹೀಗೆ ನನ್ನ ಮನಸ್ಥಿತಿ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳ್ದವ್ರಿದ್ದಾರೆ. ನನ್ನ ಮನೆ ತುಂಬಾ ಚೆನ್ನಾಗಾಗಿದೆ, ನಾನು ಬದುಕುವ ಆಸೆ ಬಂದಿದೆ, ನನಗೆ ಬದುಕುವ ಕಲೆ ಬಂದಿದೆ, ಧೈರ್ಯ ಬಂದಿದೆ. ಇದಕ್ಕೋಸ್ಕರ ನಾವು ಮಾಡ್ತಾ ಇರೋದು ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಮೋಟಿವೇಶನ್. ಥ್ಯಾಂಕ್ಸ್. ಥ್ಯಾಂಕ್ ಯು.